ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು. ನನ್ನ BS ಮೋಟಿವೇಶನ್ ಚಾನಲ್ಗೆ ನಿಮಗೆ ಸ್ವಾಗತವನ್ನ ಕೋರುತ್ತಾ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯನ್ನ ಮಾಡೋದಕ್ಕೋಸ್ಕರ ನಾವು 6ರಿಂದ 10ನೇ ತರಗತಿಯವರೆಗಿನ ವಿವಿಧ ವಿಷಯಗಳ ಪಠ್ಯಪುಸ್ತಕಗಳನ್ನ ಅಧ್ಯಯನ ಮಾಡಿ ಅದನ್ನ ಉತ್ತಮ ರೀತಿಯ ನೋಟ್ಸ್ಗಳನ್ನ ಮಾಡ್ಕೊಳ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಆ ನೋಟ್ಸ್ಗಳನ್ನ ಮಾಡ್ಕೊಳ್ಳೋದು ಹೇಗೆ ಅನ್ನುವಂತಹದ್ದು ವಿವರಣೆಯನ್ನ ನಾನು ನೀಡೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, 7ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಮೊದಲನೇ ಅಧ್ಯಾಯ ವಿಜಯನಗರದ ಅರಸು ಮನೆತನಗಳು ಅಂತ ಇದೆ. ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ವಿಜಯನಗರ ಅರಸರ ಕುರಿತಂತೆ ಸುಮಾರು 13ನೇ ಮತ್ತು 14ನೆಯ ಶತಮಾನದಲ್ಲಿ ಈ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಪ್ರಾರಂಭವಾದಂತಹ ದಂಡಯಾತ್ರೆಗಳು 14ನೇ ಶತಮಾನದಲ್ಲಿ ಕೂಡ ಮುಂದುವರೆದು ಅನ್ನುವಂಥ ವಿವರಣೆ ಈಗಾಗಲೇ ಪುಸ್ತಕದಲ್ಲಿದೆ. ಇದ್ರ ಜೊತೆಗೆ ಅವರ ಸಮಕಾಲನಾಗಿ ಇಲ್ಲಿ ದ್ವಾರ ಸಮುದ್ರದ ಹೊಯ್ಸಳರು ಇದ್ದಾರೆ, ದೇವಗಿರಿಯ ಯಾದವರು ಇದ್ದಾರೆ, ವಾರಂಗಲ್ನ ಕಾಕತೀಯರಿದ್ದಾರೆ, ಮಧುರೆಯ ಪಾಂಡ್ಯವರಿದ್ದಾರೆ. ಹೀಗೆ ಈ ಮನೆತನಗಳ ಆಳ್ವಿಕೆ ಅವಸಾನ ಆದಾಗ ದಕ್ಷಿಣ ಭಾರತದಲ್ಲಿ ಒಂದು ರಾಜಕೀಯ ಬಿಕ್ಕಟ್ಟು ಏರ್ಪಡುತ್ತದೆ. ಅಂಥ ಸಂದರ್ಭದಲ್ಲಿ ಯಶಸ್ವಿಯಾಗಿ ಉದಯಿಸಿದ ಅಥವಾ ಸ್ಥಾಪನೆಯಾದಂಥ ಒಂದು ಮನೆಯತನ ಅಂದರೆ ಯಾವುದು? ವಿಜಯನಗರ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ನೀವು ಯಾವ ಮನೆತನಗಳ ನಂತರ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅನ್ನುವಂಥದ್ದನ್ನು ಪ್ರಶ್ನೆ ಏನಾದರೂ ಬಂದಿದ್ದೇ ಆದಲ್ಲಿ ಆವಾಗ ನೀವು ದೇವಗಿರಿ ಯಾದವರು, ದ್ವಾರ ಸಮುದ್ರ ಹೊಯ್ಸಳರು, ವಾರಂಗಲ್ನ ಕಾಕತೀಯರು, ಮಧುರೈ ಪಾಂಡ್ಯರು ಇವರ ಒಂದು ಆಳ್ವಿಕೆಯ ನಂತರ ವಿಜಯನಗರ ಸ್ಥಾಪನೆ ಆಯಿತು ಅನ್ನುವಂಥದ್ದನ್ನು ಪುಸ್ತಕವನ್ನು ನೋಡಿ ತಾವು ತಿಳ್ಕೊಳ್ಬೋದು. ಇನ್ನು ಮುಂದುವರೆದಂತೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಹಕ್ಕಬುಕ್ಕರು ಅಂತ ನಮಗೆ ಗೊತ್ತಿದೆ. ಆದರೆ ಅವರ ಸಹೋದರರು ಇಲ್ಲಿ ಹರಿಹರ ಇರ್ಬೋದು, ಬುಕ್ಕರಾಯ, ಕಂಪಣ್ಣ, ಮಾರಪ್ಪ, ಮುದ್ದಪ್ಪ ಅನ್ನುವಂಥ 5 ಜನರು ಅವರು 1000 ಶಕಪೂರ್ವ ಅಥವಾ 1336ರಲ್ಲಿ ಯಾವ ನದಿ ದಂಡೆಯ ಮೇಲೆ ಅನ್ನುವಂಥದ್ದು, ಇದು ತುಂಗಭದ್ರಾ ನದಿಯ ಅದು ದಕ್ಷಿಣ ದಡದ ಮೇಲೆ ಸ್ಥಾಪನೆ ಆಗಿತ್ತು ಅನ್ನುವಂಥದ್ದು ವಿಶೇಷ. ಸೊ ಹೀಗಾಗಿ ನೀವು ಇದನ್ನು ನೋಟ್ಸ್ ಮಾಡ್ಕೊಳ್ಬೇಕು. ಅದರ ಜೊತೆಗೆ ಸಾಮಾನ್ಯವಾಗಿ ರಾಜಧಾನಿ ಗೊತ್ತಿದೆ, ಅವರ ರಾಜ ಲಾಂಛನ ವರಾಹ ಅನ್ನುವಂಥದ್ದು ಗೊತ್ತಿದೆ. ಇನ್ನು ಸ್ನೇಹಿತರೆ, ಇತ್ತೀಚಿನ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿರುವ 4 ಮನೆತನಗಳು ಅದು ಆಲ್ರೆಡಿ ನಿಮಗೆ ಗೊತ್ತಿದೆ. ನಿಮಗೆ ಸಂಗಮ ಇರ್ಬೋದು, ಸಾಳ್ವ ಇರ್ಬೋದು, ತುಳುವ ಇರ್ಬೋದು, ಅರವಿಡ್ ಇರ್ಬೋದು. ಈ 4 ಮನೆತನಗಳು ಒಟ್ಟು ವಿಜಯನಗರ ಸಾಮ್ರಾಜ್ಯದ ಮನೆತನ ಆಡಿರುವಂಥದ್ದು 1336ರಿಂದ 1646 ಆದರೆ ಈ ಸಂದರ್ಭದಲ್ಲಿ ಒಂದೊಂದು ಮನೆತನಗಳು ಎಷ್ಟು ವರ್ಷ ಆಳ್ವಿಕೆ ಮಾಡಿರುವುದನ್ನುವಂಥದ್ದನ್ನು ಒಂದು ವಿವರಣಾತ್ಮಕವಾದಂಥ ಮಾಹಿತಿ ಇಲ್ಲಿದೆ. ಸೊ ಈಗಾಗಲೇ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಕಡೆಗೆ ಮನೆತನ, ಇನ್ನೊಂದು ಕಡೆಗೆ ಅವರು ಆಳ್ವಿಕೆ ಮಾಡಿರುವ ಇಸ್ವಿಗಳನ್ನು ಕೊಟ್ಟಿದ್ದಾರೆ. ಜೋಡಿಸಿ ಬರೆಯಿರಿ ಅಂತನೋ ಹೊಂದಿಸಿ ಬರೆಯಿರಿ ಅಂತ ಇದೆ. ಸೊ ಹೀಗಾಗಿ ನೀವು ಪ್ರತಿ ಮನೆತನ ಅಂದರೆ ಒಂದು ಕಡೆಗೆ ನೀವು ವಂಶಗಳನ್ನು ಬರೆದುಕೊಂಡು ಇನ್ನೊಂದು ಕಡೆ ಅವರ ಕಾಲಮಾನ, ಅಂದರೆ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸುವುದಾದರೆ ಇಲ್ಲಿ ಸಂಗಮ ವಂಶ ಅಂತ ನೀವು ಬರೆದಾದಲ್ಲಿ ಈಗಾಗಲೇ ಪುಸ್ತಕದಲ್ಲಿದೆ 1336ರಿಂದ 1485ರವರೆಗೆ. ಅದೇ ರೀತಿ ಸಾಳ್ವ ವಂಶವನ್ನು ನಾವು ನೋಡುವುದಾದರೆ ಅದು 1485ರಿಂದ 1505ರವರೆಗೆ. ಅದೇ ರೀತಿ ತುಳುವ ವಂಶವನ್ನು ನಾವು ನೋಡುವುದಾದರೆ 1505ರಿಂದ 1567. ಅದೇ ರೀತಿ ಕೊನೆಯ ಮನೆತನ ಅದು ಅರವಿಡು ಮನೆತನ. ಆ ಅರವಿಡು ಮನೆತನ ನೋಡುವುದಾದರೆ ನಾವು 1570ರಿಂದ 1646. ಸೊ ಒಟ್ಟಾರೆ ಅಂದರೆ 1336ರಿಂದ 1646ರವರೆಗೆ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯನ್ನು ಮಾಡ್ತು ಅನ್ನುವಂಥ ವಿಷಯ ತಿಳಿದುಕೊಳ್ಳಬಹುದು. ಸ್ನೇಹಿತರೆ, ಹೀಗಾಗಿ ಇದು ಬಹು ಮುಖ್ಯವಾದಂಥ ಅಂಶ. ನಮ್ಮ ಪರೀಕ್ಷಾ ದೃಷ್ಟಿಯಿಂದ ನೀವು ನೋಟ್ಸನ್ನು ಮಾಡಿಕೊಳ್ಬೇಕು. ಅದಾದ ನಂತರ ಸಂಗಮ ವಂಶದ ಮೊದಲ ಅರಸ ಅಂತ ಇದೆ. ಅವರು ಎಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡೋದು ಅಂದರೆ ಸುಮಾರು 21 ವರ್ಷಗಳ ಕಾಲ ಅಂತಲೂ ನೀವು ಬರ್ಕೊಳ್ಬೋದು. 1336ರಿಂದ 1357ರವರೆಗೆ ಆಡ್ತಾರೆ. ಅದು ತುಂಗಭದ್ರಾ ನದಿ ಪ್ರದೇಶ ಗೊತ್ತಿದೆ. ಅದಾದ ನಂತರ
ಅವನ ತನ್ನ ರಾಜ್ಯದ ವಿಸ್ತಾರ ಅನ್ನುವಂಥದ್ದು ಪೂರ್ವದಲ್ಲಿ, ಪಶ್ಚಿಮದಲ್ಲಿ ಮತ್ತು ಉತ್ತರ ದಕ್ಷಿಣದಲ್ಲಿ ಎಷ್ಟು ವಿಸ್ತರಣೆ ಮಾಡಿರುವಂಥದ್ದು ಅಂತಿದೆ. ತನ್ನ ರಾಜ್ಯದ ಪಶ್ಚಿಮದಲ್ಲಿ ಕೊಂಕಣ ತೀರದವರೆಗಿದೆ, ಪೂರ್ವದಲ್ಲಿ ನೆಲ್ಲೂರು ಕಡಪಗಳವರೆಗಿದೆ, ಉತ್ತರದಲ್ಲಿ ಕೃಷ್ಣಾ ನದಿಯಿಂದ ಇದೆ, ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗಿದೆ. ಇದೂ ಕೂಡ ಬಹಳ ಮುಖ್ಯ ಆಗ್ತದೆ. ಈಗಿನ ಪರೀಕ್ಷೆಯಲ್ಲಿ ಯಾರು ಅವರ ಮೊದಲ ಅರಸರಿದು ಅಂದು ಇಷ್ಟು ಸರಳ ಪ್ರಶ್ನೆ ಖಂಡಿತವಾಗಿ ಕೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಅವನ ಸಾಮ್ರಾಜ್ಯದ ವಿಸ್ತಾರವನ್ನು ಕೇಳ್ಬೋದು. ಆದರೆ ತೊಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ, ನಾವು ವಿಜಯನಗರ ಸಾಮ್ರಾಜ್ಯ ಅಂದ ತಕ್ಷಣ ಕೃಷ್ಣದೇವರಾಯನ ಬಗ್ಗೆ ಹೆಚ್ಚು ಓದ್ಕೊಳ್ಬೋದು, ಅಥವಾ ಆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟ ಹಲವು ವಿದೇಶಿಯರ ಬಗ್ಗೆ ಇಷ್ಟನ್ನೇ ನಾವು ಓದ್ತಾ ಇದ್ದೀವಿ. ಆದರೆ ನಾವು ಈ ಸಂದರ್ಭದಲ್ಲಿ ಒಂದಿಷ್ಟು ಆಳವಾದ ಅಧ್ಯಯನಕ್ಕೋಸ್ಕರವಾಗಿ ನಾವು ಇಲ್ಲಿ ಹರಿಹರ ತನ್ನ ರಾಜ್ಯವನ್ನು ಎಷ್ಟು ದಿಕ್ಕು ಕಡೆಗೆ ಹೇಗೆ ವಿಸ್ತರಿಸಿದ ಅನ್ನುವಂಥದ್ದು ತಮಗೆ ಗೊತ್ತಿರಬೇಕು. ಇನ್ನು ಅವರಾದ ನಂತರ ಬುಕ್ಕರಾಯ ಬರ್ತಾನೆ, ಅವನು ಒಂದು 20 ವರ್ಷ ಆಳ್ವಿಕೆಯನ್ನು ಮಾಡ್ತಾನೆ. ಇವನ ಕಾಲದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನೀವು ನೆನಪಿಡಬೇಕಾಗಿರೋದು ಏನು ಅಂತಂದರೆ, ಈ ಕಂಪಣನ ರಾಣಿ ಯಾರು ಗಂಗಾದೇವಿ ಬರೆದಂಥ ಮಧುರಾ ವಿಜಯಂ ಎನ್ನುವಂಥ ಕೃತಿ ಯಾವ ಭಾಷೆಯಲ್ಲಿದೆ ಎನ್ನುವುದು ಸ್ನೇಹಿತರೆ ಬಹಳ ಮುಖ್ಯವಾದಂಥ ಅಂಶ. ಅದೆಷ್ಟು ವಿದ್ಯಾರ್ಥಿಗಳು ಯಾರು ಬರೆದಿದ್ದಾರೆ ಮಧುರಾ ವಿಜಯಂ ಅಂತಂದರೆ ಕಂಪಣ ಗೊತ್ತಿರ್ತದೆ, ಅವಳ ರಾಣಿ ಗಂಗಾದೇವಿ ಗೊತ್ತಿರ್ತದೆ, ಯಾವ ಭಾಷೆಯಲ್ಲಿ ಅನ್ನುವಂಥದ್ದು ಗೊತ್ತಿರಬೇಕಾಗಿರೋದು ಭಾಳ ಇಂಪಾರ್ಟೆಂಟ್. ಮತ್ತು ಏನು ವಿವರಣೆಯನ್ನು ಅದು ನೀಡ್ತದೆ ಅಂತಂದರೆ, ಬುಕ್ಕರಾಯನ ಕಾಲದಲ್ಲಿ ಏನು ಸಾಮ್ರಾಜ್ಯದ ವಿಸ್ತರಣೆ, ಅವನ ದಿಗ್ವಿಜಯದ ಬಗ್ಗೆ ವಿವರಣೆ ಇದೆ. ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಅಂದರೆ, ಕಂಪಣ ಯಾರು ಅಂದರೆ ಬುಕ್ಕರಾಯನ ಪುತ್ರ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಇನ್ನು ಸ್ನೇಹಿತರೆ ಮುಂದುವರೆದು ಈ ಕಂಪಣನ ತಂದೆಯಾದಂಥ ಬುಕ್ಕರಾಯ ಯಾಕೆ ಬಹಳ ಮುಖ್ಯ ಅನ್ನಿಸ್ಕೊಳ್ತಾನೆ ಅಂದರೆ, ಜೈನರು ಮತ್ತು ವೈಷ್ಣವರ ನಡುವಿನ ಧಾರ್ಮಿಕ ಕಲವನ್ನು ಶಮನವನ್ನಗೊಳಿಸಿ ಸರ್ವಧರ್ಮ ಸಮನ್ವತೆಯನ್ನು ಎತ್ತಿ ಹಿಡಿದಂಥ ವ್ಯಕ್ತಿ ಯಾರು ಅಂದರೆ ಆತ ಬುಕ್ಕರಾಯ. ಮತ್ತು ಇದರ ಬಗ್ಗೆ ವಿವರಣೆ ಎಲ್ಲಿದೆ ಅಂದರೆ 1368ರ ಶ್ರವಣಬೆಳಗೊಳ ಶಾಸನದಲ್ಲಿ ವಿವರಣೆ ಇದೆ ಸ್ನೇಹಿತರೆ. ಹೀಗಾಗಿ ಶ್ರವಣಬೆಳಗೊಳ ಶಾಸನ ಎನ್ನುವಂಥದ್ದು ಯಾವ ವಿವರಣೆಯನ್ನು ನೀಡುತ್ತದೆ ಅಂದರೆ, ಅದು ಜೈನರು ಮತ್ತು ವೈಷ್ಣವರ ನಡುವಿನ ಧಾರ್ಮಿಕ ಕಲಹ. ಹೀಗಾಗಿ ಮತ್ತು ಅದು ಯಾರ ಕಾಲ ಅಂದರೆ ಬುಕ್ಕರಾಯನ ಕಾಲ. ಏನು ಸಾಧಿಸು ಅಂದರೆ ಸರ್ವಧರ್ಮ ಸಮನ್ವಯವನ್ನು ಸಾಧಿಸುವಂಥದ್ದು ತಮಗೆ ನೆನಪಿರಬೇಕು. ಇನ್ನು ಉಳಿದಂತೆ ಅವರ ನಂತರ ಹರಿಹರ ಬರ್ತಾನೆ, ಅದಾದ ನಂತರ ಇಮ್ಮಡಿ ವಿರೂಪಾಕ್ಷ ಬರ್ತಾನೆ. ಅದಾದ ನಂತರ ಯಾರು ಅಂದರೆ ಕೊನೆಯ ಅರಸವು ಕೂಡ ನಿಮಗೆ ನೆನಪಿರಬೇಕು. ಅದು ಯಾರು ಸಂಗಮವಂಶರ ಈ ಒಂದು ಕಾಲದ ಅರಸರಲ್ಲಿ ಯಾರು ಅಂತಂದರೆ ಅವ ವೀರ ವಿಜಯರಾಯರು ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಇದಾದ ನಂತರ ಸಂಗಮ ವಂಶದಲ್ಲಿ ಅತ್ಯಂತ ಪ್ರಸಿದ್ಧ ಆಗಿರುವಂಥದ್ದು ನಿಮಗೂ ಕೂಡ ಗೊತ್ತಿದೆ, ಅದು ಪ್ರೌಢದೇವರಾಯ ಅಂತ. ಈ ಪ್ರೌಢದೇವರಾಯನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಏನೆಲ್ಲವನ್ನು ನೆನಪಿಟ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕಾಗಿದೆ. ಆತನ ಕಾಲದಲ್ಲಿ ಬಹುಮನಿ ಸುಲ್ತಾನ ಅಹಮದ್ ಶಾದೊಂದಿಗೆ ಯುದ್ಧವನ್ನು ಮಾಡ್ತಾನೆ, ಮುದ್ಗಲ್ ಕೋಟೆಯನ್ನು ವಶಪಡಿಸ್ಕೊಳ್ತಾನೆ. ಅದು ಏನು ಸಾಮಾನ್ಯ ಗೊತ್ತಿರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಗೊತ್ತಿರಬೇಕಾಗಿರೋದು ಆತನ ಸೇನಾನಿ ಯಾರು, ಲಕ್ಕಣ್ಣ ದಂಡೇಶ್. ಸೊ ಆತ ಕೇರಳ ಶ್ರೀಲಂಕಾ ವಿಜಯದ ಮೇಲೆ ವಿಜಯವನ್ನು ಸಾಧಿಸ್ತಾನೆ ಅನ್ನೋದು ಗೊತ್ತಿರಬೇಕು. ಅದರ ಜೊತೆಗೆ ಸರ್ವಧರ್ಮ ಸಹಿಷ್ಣು ಆಗಿರುವಂಥ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರುವಂಥ ಪ್ರಸಿದ್ಧ ವ್ಯಕ್ತಿ ಯಾರು ಅಂದರೆ ಪ್ರೌಢದೇವರಾಯ ಅನ್ನುವುದು ಕೂಡ ನಿಮ್ಮ ಗಮನಕ್ಕೆ ಇರಬೇಕು. ಮತ್ತು ಈತನ ಕಾಲದಲ್ಲಿ ತೆಲುಗು ಕವಿ ಶ್ರೀನಾಥ ಇದ್ದ, ಸಂಸ್ಕೃತ ವಿದ್ವಾಂಸ ಡಿಂಡಿಮ ಇದ್ದ, ಮತ್ತು ಕನ್ನಡದ ಕವಿ ಆತನ ಮಂತ್ರಿ ಲಕ್ಕಣ್ಣ ದಂಡೇಶ್ ಇಂತೆ ಇರುವಂಥದ್ದು ವಿಷಯವಾರು ನಿಮಗೆ ಗೊತ್ತಿರಬೇಕು. ಇದಾದ ನಂತರ ಏನು ಅಂದರೆ, ಆತನ ಕಾಲದಲ್ಲಿ ಪರ್ಷಿಯಾ ದೇಶದ ರಾಜಧಾನಿ ಅಬ್ದುಲ್ ರಜಾಕ್ ಪ್ರೌಢದೇವರಾಯನ ಕಾಲದಲ್ಲಿ ವಿಜಯನಗರ ಸಂಧಿಸ್ತಾನೆ. ಆತ ಹೇಳಿರುವಂಥ ಸಾಮಾನ್ಯ ಗೊತ್ತಿದೆ ಅಲ್ಲ, ವಿಜಯನಗರದಂತಹ ಸಂಪದ್ಭರಿತ ರಾಜಧಾನಿಯನ್ನು ನನ್ನ ಕಣ್ಣುಗಳು ಮೊದಲು ಬಾರು ನೋಡುತ್ತಿವೆ. ನಗರಕ್ಕೆ 7 ಕೋಟೆಗಳ ಆವರಣವಿದೆ. ರಾಯನ ಸೇನೆಯಲ್ಲಿ ಲಕ್ಷಾವಧಿ ಸಂಖ್ಯೆಯಲ್ಲಿದೆ ಎನ್ನುವಂಥ ವರ್ಣಿಸಿದ್ದಾನೆ. ಅದನ್ನು ಕೂಡ ತಾವು ಬರೆದುಕೊಳ್ಳಬೇಕು. ಇನ್ನು ಅವನಿಗೆ ಕೆಲವಿಷ್ಟು ಬಿರುದುಗಳು ಇರುವಂಥದ್ದು, ಗಜಬೇಟೆಗಾರ, ಚತುರ ಸಮುದ್ರೇಶ್ವರ, ಇದೆಲ್ಲ ನಿಮಗೆ ಗೊತ್ತಿರ್ತದೆ. ಸೊ ಇಷ್ಟನ್ನು ನೀವು ಓದ್ಕೊಳ್ಬೇಕು. ಹೀಗಾಗಿ ಸಂಗಮ ವಂಶದ ಆಳ್ವಿಕೆ ಕೊನೆ ಯಾವಾಗ ಆಗ್ತದೆ 1485ರಲ್ಲಿ, ಅದು ಈಗಾಗಲೇ ನಿಮಗೆ ಗೊತ್ತಿದೆ. ಇನ್ನು ಸಾಳುವ ವಂಶಕ್ಕೆ ಬಂದಾಗ ನಾವು ಇಲ್ಲಿ ಸಾಳುವ ನರಸಿಂಹ 6 ವರ್ಷ ಆಡಳಿತ ನಡೀತಾನೆ. ಅವನು ಕೂಡ 1491ರಲ್ಲಿ ಮರಣವನ್ನು ಹೊಂತಾನೆ. ಹೀಗಾಗಿ ಆತನ ಮಕ್ಕಳು ಅತೃಪ್ತರಾಗಿರುವುದರಿಂದ 1491ರಿಂದ 1503ರವರೆಗೆ ತುಳುವ ನರಸನಾಯಕ ಎಂಬ ಸೇನಾನಿಯ ರಕ್ಷಣದಲ್ಲಿ ಆಗ್ತದೆ. ಅದಾದ ನಂತರ ತುಳುವ ವಂಶ ಸ್ಥಾಪನೆ ಆಗ್ತದೆ. ಅದು 1505ರಿಂದ 1567.
ಇಲ್ಲಿ ತುಳು ನರಸನಾಯಕನ ಮಗ ವೀರ ನರಸಿಂಹನು ತುಳು ಮನೆತನದ ಆಳ್ವಿಕೆಯನ್ನು ಆರಂಭಿಸಿದ್ದಾನೆ. ಅವನು ಮರಣ ಹೊಂದಿರುವುದನ್ನು ನೋಡ್ಬೋದು. ಅದಾದ ಮೇಲೆ ಕೃಷ್ಣದೇವರಾಯನ ಬಗ್ಗೆಯೂ ಕೂಡ ಬಹಳಷ್ಟು ವಿಷಯಗಳು ನಿಮಗೆ ಈಗಾಗಲೇ ಗೊತ್ತಿದೆ ಅಂತ ನಾನು ಅಂದ್ಕೊಳ್ತಿದ್ದೀನಿ. ನಿಮಗೆ ಇಲ್ಲಿ ಬಹಳ ಮುಖ್ಯವಾಗಿ ಗೊತ್ತಿರಬೇಕಾಗಿರೋದು ಏನು ಅಂದರೆ, ಅವನಿಗೆ ಯಾವ ಕಾರಣಕ್ಕೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎನ್ನುವ ಬಿರುದನ್ನು ಬಂದಿತು ಹೀಗೆ ಗೊತ್ತಿದೆ, ಹೇಳಿಕೆ ಇದೆ ಮತ್ತು ಕಾರಣ ಇದೆ. ಸೊ ಅಂಥ ಸಂದರ್ಭದಲ್ಲಿ ಯಾಕೆ ಬಂತು ಅಂತಂದರೆ, ಬೌಮನಿ ರಾಜ್ಯದ ಪ್ರಧಾನಿ ಬಂಧಿಸಿಟ್ಟಿದ್ದ ರಾಜಪುತ್ರನನ್ನು ಬಿಡುಗಡೆಗೊಳಿಸಿ ಬಿದರಿನ ಸಿಂಹಾಸನದ ಮೇಲೆ ಪ್ರತಿಷ್ಠಾಪನವನ್ನೇ ಮಾಡ್ತಾನೆ. ಹಾಗಾಗಿ ಕೃಷ್ಣದೇವರಾಯನಿಗೇನ್ರಿ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎನ್ನುವಂಥ ಬಿರುದು ಆತನಿಗೆ ಬರ್ತದೆ ಅನ್ನುವಂಥದ್ದು ನೀವು ಗೊತ್ತಿದೆ. ಮತ್ತು ಇದ್ರ ಜೊತೆಗೆ ಏನು ಅಂದರೆ, ಈತನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂಥ ವಿದೇಶಿಗ ಯಾರು ಅಂದರೆ ಡೊಮಿಂಗೋ ಪಯಾಸ್. ಆತ ಏನು ಹೇಳ್ತಾನಂದರೆ, ಕೃಷ್ಣದೇವರಾಯ ಒಬ್ಬ ಸೌಮ್ಯ ಸ್ವಭಾವದ ವ್ಯಕ್ತಿತ್ವವನ್ನು ಹೊಂದಿದ್ದು ಆತ ದೃಢಕಾಯದವನಾಗಿದ್ದಾನೆ ಎನ್ನುವುದು ಕೂಡ ನಿಮಗೆ ನೆನಪಿರಬೇಕು. ಏಕೆಂದರೆ ಬರೀ ವಿದೇಶಿಯರು ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದು ಏನು ಹೇಳಿದರು ಅನ್ನುವಂಥದ್ದು ಗೊತ್ತಿದೆ. ಈ ವಿಷಯ ಎಲ್ಲೋ ಒಂದು ಕಡೆ ಮರೆಯಾಗಿರುವಂಥದ್ದು ಇದು ಕೂಡ ನಿಮ್ಮ ನೆನಪಿಗಿರಬೇಕು. ಇನ್ನು ಕೊನೆಯದಾಗಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ರಕ್ಕ ಸಂಘಟಿಯ ಕದನದ ಬಗ್ಗೆ ಕಾರಣಗಳು ಯಾವಾಗ ನಡೆಯಿತು ಎಲ್ಲವೂ ನಿಮಗೆ ಗೊತ್ತಿದೆ. ಸೊ ಹೀಗಾಗಿ ನಾವು ರಕ್ಕ ಸಂಗಡಿಯ ಯುದ್ಧಕ್ಕೆ ಕಾರಣಗಳು ಏನು ಅನ್ನುವಂಥದ್ದನ್ನು ಒಂದಿಷ್ಟು ನಾವು ವಿವರಣಾತ್ಮಕವಾದಂಥ ರೀತಿಯಲ್ಲಿ ಅಧ್ಯಯನವನ್ನು ಮಾಡಬೇಕು. ಏಕೆಂದರೆ ನೇರವಾಗಿ ಈ ಯುದ್ಧ ಎಷ್ಟರಲ್ಲಿ ನಡೀತು, ಯಾರ ಮಧ್ಯೆ ನಡೀತು ಅನ್ನುವಂಥದ್ದನ್ನು ಕೇಳುವುದು ಅಷ್ಟೇ ಅಲ್ಲದೆ, ಅದರ ಜೊತೆಗೆ ಏನು ಮಾಡ್ತಾರೆ ಅಂತಂದರೆ, ಆ ಯುದ್ಧದಲ್ಲಿ ಭಾಗವಹಿಸಿದವರು ಯಾರು, ಅವರು ಹೇಗೆ ಓಡಿ ಹೋದರು ಅನ್ನೋದಕ್ಕೆ ಹೋಗ್ತಾರೆ. ಸೊ ಹೀಗಾಗಿ ನೀವು ಈ ಯುದ್ಧದ ಕಾರಣಗಳು, ಈ ಯುದ್ಧದ ಪರಿಣಾಮಗಳು ಮತ್ತು ಈ ಯುದ್ಧದಲ್ಲಿ ಯಾರು ಭಾಗವಹಿಸಿದ್ರು ಅನ್ನುವಂಥ ವಿಷಯ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗ್ತದೆ. ಸೊ ಹೀಗಾಗಿ ಸ್ನೇಹಿತರೆ, ಇಷ್ಟು ನಿಮಗೆ ಒಂದು ಪುಸ್ತಕದ ಒಂದು ಘಟಕವನ್ನು ಓದಿ ಹೇಗೆ ನೋಟ್ಸ್ ಮಾಡ್ಕೊಳ್ಬೇಕನ್ನುವುದನ್ನು ನಿಮಗೆ ತಿಳಿಸಿದ್ದೇನೆ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬಹಳ ವಿವರಣೆಯನ್ನು ಹೇಳಲಾಗ್ತದೆ. ಅದರ ಆಚೆ ಹಲವು ವಿದ್ಯಾರ್ಥಿಗಳು ಯಾವ ಪುಸ್ತಕಗಳನ್ನು ಓದಬೇಕು, ಅವುಗಳು ಎಲ್ಲಿ ಲಭ್ಯವಿವೆ. ಸ್ನೇಹಿತರೆ, ನಿಮಗೆ ಗೊತ್ತಿರುವ ಹಾಗೆ ಟಾರ್ಗೆಟ್ TET ಅನ್ನುವಂಥ ವಾಟ್ಸಪ್ ಗ್ರೂಪಲ್ಲಿ ಈಗಾಗಲೇ ಹಲವು ನೋಟ್ಸ್ಗಳಿವೆ. ಅದರ ಜೊತೆಗೆ ನಿಮಗೆ ಗೊತ್ತಿರುವಂಥ ಹಲವು ಸ್ಪರ್ಧಾ ಪ್ರಪಂಚಕ್ಕೆ ಸಂಬಂಧಪಟ್ಟಂತಹ ವಾಟ್ಸಪ್ ಇರ್ಬೋದು ಅಥವಾ ಟೆಲಿಗ್ರಾಮಲ್ಲಿ ಹಲವು ನೋಟ್ಸ್ಗಳು ಸಿಕ್ತು. ಅದ್ರ ಬಗ್ಗೆ ನಿಮಗೆ ಚಿಂತೆ ಬೇಡ. ಆದರೆ ವಿಷಯ ಇರುವುದೇನು ಅಂದರೆ, ಆ ನೋಟ್ಸ್ಗಳು ನೀವು ಯಾವ ಪರೀಕ್ಷೆಯ ತಯಾರಿಯನ್ನು ಮಾಡ್ತಿದ್ದೀರೋ ಅದನ್ನು ಮಾತ್ರ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಅದನ್ನು ಪ್ರಿಂಟ್ ತೆಗೆದು ಅಥವಾ ನೋಟ್ಸ್ ಮಾಡಿಕೊಂಡು ಕಡ್ಡಾಯವಾಗಿ ಓದಬೇಕು. ಓಕೆನಾ? ಅದರ ಜೊತೆಗೆ ಏನು ಅಂತಂದರೆ, ವಿಶೇಷವಾಗಿ ಹಲವು ವಿದ್ಯಾರ್ಥಿಗಳು ನನಗೆ ಆ ಟೆಕ್ಸ್ಟ್ ಬುಕ್ ಕಳಿಸಿ, ಈ ಟೆಕ್ಸ್ಟ್ ಬುಕ್ ಕಳಿಸಿ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, KTBT ಕರ್ನಾಟಕ ಪಠ್ಯಪುಸ್ತಕ ಮಂಡಳಿ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಯಾವುದೇ ಮಾಧ್ಯಮದ ಎಲ್ಲ ವಿಷಯದ ಪಠ್ಯಪುಸ್ತಕಗಳು ಲಭ್ಯವಿವೆ. ಅವುಗಳನ್ನು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ಮತ್ತೆ ಅಗೇನ್ ನಿಮಗೆ ಹೇಳ್ತಿದ್ದೀನಿ, ದಯವಿಟ್ಟು ಅವುಗಳನ್ನು ಪ್ರಿಂಟ್ ತೆಗೆದುಕೊಂಡು ನಾನು ಹೇಳುವ ರೀತಿಯಲ್ಲಿ ನೋಟ್ಸನ್ನು ಮಾಡಿಕೊಳ್ಳಿ. ಇನ್ನು ಇದರಾಚೆ ಕ್ರೈಸ್ನಲ್ಲಿ ಬಿಟ್ಟಿರುವಂಥ ಹಲವು ಪೋಸ್ಟ್ಗಳಿಗೆ ಈಗಾಗಲೇ ಸಾಮಾನ್ಯ ಪತ್ರಿಕೆಗೆ 100 ಅಂಕಗಳು, ನಿರ್ದಿಷ್ಟ ಪತ್ರಿಕೆಗಳಿಗೆ 100 ಅಂಕಗಳು ಅನ್ನುವಂಥದ್ದು ನೋಟಿಫಿಕೇಶನ್ನಲ್ಲಿದೆ. ಸಾಮಾನ್ಯ ಪತ್ರಿಕೆಗೆ ಬೇಕಾದ ವಿಷಯವನ್ನು ಈಗಾಗಲೇ ಅಲ್ಲಿ ಕೊಡಲಾಗಿದೆ. ನಿರ್ದಿಷ್ಟ ಪತ್ರಿಕೆಯಲ್ಲಿ ಯಾವ ವಿಷಯ ಇರಬೇಕು ಅನ್ನುವುದನ್ನು ವಿವರಣೆಯನ್ನು ನೀಡಿರುತ್ತಾರೆ. ಆದರೆ ನೀವು ಸರಿಯಾಗಿ ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ನೀವು ಸಮಾಜ ವಿಜ್ಞಾನದ ಶಿಕ್ಷಕರಾಗಬೇಕು ಅಂದರೆ ನೀವು ಇತಿಹಾಸವನ್ನು ಓದಬೇಕು, ಸಮಾಜಶಾಸ್ತ್ರವನ್ನು ಓದಬೇಕು, ರಾಜ್ಯಶಾಸ್ತ್ರವನ್ನು ಓದಬೇಕು, ಅರ್ಥಶಾಸ್ತ್ರವನ್ನು ಓದಬೇಕು, ಅದರ ಜೊತೆಗೆ ವ್ಯವಹಾರ ಅಧ್ಯಯನವನ್ನು ಓದಬೇಕು. ಅಂದರೆ ಸಮಾಜ ವಿಜ್ಞಾನದ ಎಲ್ಲ ಉಪಶಾಖೆಗಳನ್ನು ಓದಬೇಕು. ಅದ್ರ ಜೊತೆಗೆ ವಿಜ್ಞಾನ ವಿದ್ಯಾರ್ಥಿಗಳಿಗೆ CBZ ಅಂತ ಅಂತಿದ್ದಾರೆ. ನೀವು ಕೆಮಿಸ್ಟ್ರಿಯನ್ನು ಓದಬೇಕು, ಬಯಾಲಜಿಯನ್ನು ಓದಬೇಕು, ಜಿಯೋಲಜಿಯನ್ನು ಕಡ್ಡಾಯವಾಗಿ ನೀವು ಓದಲೇಬೇಕಾಗ್ತದೆ. ಸೊ ಹೀಗಾಗಿ ನಿರ್ದಿಷ್ಟ ಪತ್ರಿಕೆ ಅಂದಾಗ ನಿಮ್ಮ ವಿಷಯದಲ್ಲಿ ಇರುವಂಥ ನಿರ್ದಿಷ್ಟ ವಿಷಯ ವಸ್ತುವನ್ನು ನೀವು ಓದ್ಕೊಳ್ಬೇಕಾಗ್ತದೆ. ಕೊನೆಯದಾಗಿ ಸ್ನೇಹಿತರೆ, ಇದು ಈಗ ನೀವೆಲ್ಲರೂ ಒಂದು ವಿಷಯವನ್ನು ನೆನಪಿಕೊಳ್ಬೇಕು. ಈ ಸಲ ನೌಕರಿ ನಮ್ಮದೇ, ಅದನ್ನು ನಾನು ಪಡೆದೇ ತೀರುತ್ತೇನೆ ಅನ್ನುವಂಥ ಛಲ ನಿಮ್ಮಲ್ಲಿ ಕಡ್ಡಾಯವಾಗಿರಬೇಕು. ಇದನ್ನು ಪ್ರತಿದಿನ ನೀವು ಅದನ್ನು ರಿಪೀಟ್ ಮಾಡ್ತಾನೆ ಇರಬೇಕು. ಸೊ ಹೀಗಾಗಿ ನನ್ನ ಪರವಾಗಿ ನಾನು ಎಷ್ಟು ನಿಮಗೆ ಸಹಾಯವನ್ನು ಮಾಡೋದಕ್ಕೆ ಸಾಧ್ಯ ಇದೆಯೋ ಖಂಡಿತವಾಗಿ ಮಾಡ್ತೀವಿ. ಸೊ ಈ ರೀತಿಯಲ್ಲಿ ದಯವಿಟ್ಟು ನೀವು ಸೀರಿಯಸ್ ಆಗಿ ಓದುವ ಜೊತೆಗೆ ನೀವೇನು ಓದಿರ್ತೀರೋ ಅದನ್ನು ನೋಟ್ಸ್ಗಳನ್ನು ಮಾಡಿಕೊಡ್ರಿ. ಮತ್ತು ಒಂದು ವ್ಯವಸ್ಥಿತವಾದಂತಹ ಏನು ಅಂದರೆ ಪ್ಲ್ಯಾನ್, ಅಂದರೆ ಮುಖ್ಯವಾಗಿ ಒಂದು ವೇಳಾಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಅದರ
ರೀತಿಯಲ್ಲಿ ನಿಮ್ಮ ಅಧ್ಯಯನವನ್ನು ಮಾಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಯಾವುದೇ ರೀತಿಯ ಸಲಹೆಗಳಿಗೆ ಬಹಳ ಮುಕ್ತವಾದಂಥ ಅವಕಾಶವಿದೆ. ದಯವಿಟ್ಟು ತಾವು ಸಲಹೆಗಳನ್ನು ನೀಡಬಹುದು. ಎಲ್ಲರಿಗೂ ಕೂಡ ಧನ್ಯವಾದಗಳು.